ಡೆಲ್ಲಿ ಮೆಟ್ರೋ ಕಂಪೇರ್ ಮಾಡಿದ್ರೆ ಬೆಂಗಳೂರು ಮೆಟ್ರೋ 30% ಕೂಡ ನಾನ್ ಫೇರ್ ರೆವೆನ್ಯೂ ಕಲೆಕ್ಟೇ ಮಾಡಲ್ಲ. ನಾನ್ ಫೇರ್ ರೆವೆನ್ಯೂ ಬರೋದು ಹೇಗೆ? ಮೆಟ್ರೋ ಸ್ಟೇಷನ್ ಇವಾಗ 15,000 ಕೋಟಿ 19,000 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಒಂದು ಮೆಟ್ರೋ ಲೈನ್ ಹಾಕ್ತೀವಿ. ಸುತ್ತಮುತ್ತ ಇರುವಂತ ಏರಿಯಾದಲ್ಲಿ ಏನ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಆಗಬೇಕು, ಆ FSIಗಳನ್ನ ಜಾಸ್ತಿ ಮಾಡಿ, FAR ರೇಷಿಯೋಗಳನ್ನ ಜಾಸ್ತಿ ಮಾಡಿ, ಅಲ್ಲಿ ಬರುವಂತ ಡೆವಲಪ್ಮೆಂಟ್ ನ BMRCL ಯಾವ ರೀತಿ ಅದರದ್ದು ಉಪಯೋಗ ತಗೊಳ್ಬಹುದು, ಇದನ್ನ ಮಾಡಬೇಕಾಗಿದೆ. ಇನ್ಫ್ಯಾಕ್ಟ್ ಅರ್ಬನ್ ಚಾಲೆಂಜ್ ಫಂಡ್ ನ ಬಗ್ಗೆ ನಾನೇನು ಮಾತನಾಡಿದೆ, ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಅರ್ಬನ್ ಚಾಲೆಂಜ್ ಫಂಡ್. ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅಂತ. ಎಲ್ಲಿ ಮೆಟ್ರೋ ಲೈನ್ ಬರುತ್ತೆ, ಮೆಟ್ರೋ ಲೈನ್ ನ 500 ಮೀಟರ್ಸ್ ದೂರದಲ್ಲಿ ಸುತ್ತಮುತ್ತ ಇರುವಂತದ್ರಲ್ಲಿ ನೀವು FAR ಜಾಸ್ತಿ ಮಾಡಿ, FSI ಜಾಸ್ತಿ ಮಾಡಿ, ಹೈ ರೈಸ್ ಬಿಲ್ಡಿಂಗ್ ಗಳನ್ನು ಕೊಟ್ಟು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ನ ಆ ಭಾಗದಲ್ಲಿ ಜಾಸ್ತಿ ಮಾಡಿ, ಆ ಲ್ಯಾಂಡ್ ವ್ಯಾಲ್ಯೂ ಕ್ಯಾಪ್ಚರ್ ಅನ್ನ BMRCL ಮಾಡಬಹುದಾ? ದಿಸ್ ಇಸ್ ಹೌ ಮೆಟ್ರೋ ಸಿಸ್ಟಮ್ಸ್ ರನ್ ಅರೌಂಡ್ ದ ವರ್ಲ್ಡ್. ನಾನು 2 ತಿಂಗಳ ಹಿಂದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ಒಂದು ಸ್ಕಾಲರ್ಶಿಪ್ ಅನ್ನು ತಗೊಂಡು ಒಂದು ಕೋರ್ಸ್ ಅನ್ನ ಸ್ಟಡಿ ಮಾಡಲಿಕ್ಕೆ ಯೂನಿವರ್ಸಿಟಿ ಆಫ್ ಟೋಕಿಯೋಗೆ ಹೋಗಿದ್ದೆ. 15 ದಿವಸಗಳ ಕಾಲ ಟೋಕಿಯೋದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಟೋಕಿಯೋದಲ್ಲಿ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ಅಧ್ಯಯನ ಮಾಡ್ಕೊಂಡು ಬಂದೆ. ಟೋಕಿಯೋ ನಗರದ ಜನಸಂಖ್ಯೆ ಬೆಂಗಳೂರಿನ ದುಪ್ಪಟ್ಟು, 3.25 ಕೋಟಿ. ಅಷ್ಟು ದೊಡ್ಡ, ಅಷ್ಟು ಜನಸಂಖ್ಯೆ ಇರುವಂತಹ ಟೋಕಿಯೋ ನಗರ, ಹೌ ಡಸ್ ಇಟ್ ಫಂಕ್ಷನ್? ಅಲ್ಲಿ ಮೆಟ್ರೋ ಕಂಪನಿಗಳೇ ರಿಯಲ್ ಎಸ್ಟೇಟ್ ಕಂಪನಿಗಳು. ಅವರು ಒಂದು ಹೊಸ ಏರಿಯಾ ಡೆವಲಪ್ ಆದ್ಮೇಲೆ ಮೆಟ್ರೋ ತಗೊಂಡು ಹೋಗಲ್ಲ. ಅಲ್ಲಿ ಫಸ್ಟ್ ಮೆಟ್ರೋ ಲೈನ್ ಹಾಕ್ತಾರೆ, ಆಮೇಲೆ ಅದೇ ಮೆಟ್ರೋ ಕಂಪನಿ ಅಲ್ಲಿ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್. ಸೊ ನಾವು ಕೂಡ ಗ್ಲೋಬಲ್ ಮಾಡೆಲ್ಸ್ ಇಂದ ಇಂಥವನ್ನು ಕಲ್ತ್ಕೊಂಡು ಬರಬೇಕು. ನಮ್ಮ BMRCL ಅವರು ಹೋದ್ರು, 3 ದೇಶ ಟೂರ್ ಮಾಡ್ಕೊಂಡು ಬರ್ತೀವಿ, ನಾವು ರೇಟ್ ಮಾಡ್ತೀವಿ ಅಂತ. ಏನ್ ಕಲ್ತ್ಕೊಂಡ್ ಬಂದ್ರು ಅಂದ್ರೆ, ಬಂದು ಬರೆ ಹೇಳಿದ್ರು ಎಲ್ಲರದೂನು. ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಫೇರ್ ಜಾಸ್ತಿ ಮಾಡಿದ್ರು. ಹೋಗಿ ಇಂಥದ್ದು ಏನಾದ್ರೂ ಕಲ್ತ್ಕೊಂಡ್ ಬಂದಿದ್ರೆ ಇನ್ನೊಂದು ಮಾಡ್ಬೋದು ಅನ್ನೋದಿದ್ರೆ ಜನನು ಖುಷಿ ಪಟ್ಟಿರೋರು. ಇವ್ರು ಸಿಂಗಾಪುರ್, ಹಾಂಗ್ಕಾಂಗು ಎಲ್ಲಾ ಕಡೆ ಹೋಗಿ ನೋಡ್ಕೊಂಡು ಬಂದು ಜನಕ್ ಮಾಡಿದ್ದೇನು ಅಂತಂದ್ರೆ 60 ರೂಪಾಯಿ ಇದ್ದಿದ್ದನ್ನ 90 ರೂಪಾಯಿ ಮಾಡಿದ್ರು. ಹಾ, ಹಿಂಗಾಗಿದೆ ಸಮಸ್ಯೆ. ಹೌದು ಹೌದು. ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಫಸ್ಟ್ ಟೈಮ್ ಈಗ ಯಾವಾಗ ಚೀಫ್ ಮಿನಿಸ್ಟರ್ ಆಗಿ ಈಗ ಹೋದ್ರು, ಈಗ ಅವರು ಅರ್ಬನ್ ಚಾಲೆಂಜ್ ಫಂಡ್ ನ ಕೆಳಗಡೆ ಕೊಟ್ಟರು. ಇದನ್ನು ಮುಂಚೆನೂ ಕೊಡಬಹುದು. ನಾನು ಹೇಳ್ತಿರೋದು ಏನ್ ಮಾಡಿದಾರೆ ಇವರು? ಈಗ ಹೊಸ ಸರ್ಕಾರ ಅಲ್ವಲ್ಲ ಇದು, 3 ವರ್ಷದಿಂದ ಇರೋ ಸರ್ಕಾರ ಅಲ್ಲ ಇದು. ನಾನು ನಿಮಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆದು ಕೂಡ ಹೇಳಿದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ